ಅಣ್ಣ ಅತ್ತಿಗೆ ಮನೆಯಲ್ಲಿ ಏನು ಮಾಡುತ್ತಿರುವೆ? ಬೇಗನೆ ಹೊರಗೆ ಬನ್ನಿ, ನಿಮಗೊಂದು ಸಂತೋಷ ಸುದ್ದಿ ಹೇಳಬೇಕು. ಓ, ಇದೇನಪ್ಪ ಶ್ರೀಧರ, ಇಷ್ಟೊಂದು ಸಂತೋಷವಾಗಿದೆಯಲ್ಲ? ಇದೇನಪ್ಪ ಮೈದುನ, ಎಂದೂ ಇಲ್ಲದ ಸಂತೋಷ ಇಂದು ನಿನ್ನ ಮುಖದಲ್ಲಿ ಎದ್ದು ಕಾಣುತ್ತಿದೆಯಲ್ಲ. ಅತ್ತಿಗೆ, ಇವತ್ತು ನನಗೆ ಒಳ್ಳೆಯ ಕಾಲ ಒದಗಿ ಬಂದಿದೆ. ಅದು ಅಲ್ಲದೆ ಅಣ್ಣನಿಗಾಗಿ ತಮ್ಮನಾಗಿ, ಅತ್ತಿಗೆಗೆ ಮೈದುನನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಯಿತು ನನ್ನ ಜೀವನ. ಮೊದಲು ಬಾಯಿ ಸಿಹಿ ಮಾಡಿಕೊಳ್ಳಿ, ಆನಂತರ ಸಂತೋಷ ಸುದ್ದಿ ಹೇಳುವೆ. ಮೈದುನ, ಆ ಸಂತೋಷದ ವಿಷಯ ಏನು ಅಂತ ಈಗಲಾದ್ರೆ ಹೇಳಪ್ಪ, ನನ್ನ ಮನಸ್ಸು ತಡೆದುಕೊಳ್ಳಲಾಗುತ್ತಿಲ್ಲ. ಶ್ರೀಧರ, ಬಾಯಿ ಸಿಹಿ ಮಾಡಿಕೊಂಡೆ, ಆದರೆ ಅದು ಯಾವ ಸಂತೋಷ ಸುದ್ದಿ ಎಂದು ಹೇಳಿಲ್ಲಪ್ಪ ನೀನು. ಅಣ್ಣ, ನಿಮ್ಮ ಆಸೆಯ ಪ್ರಕಾರ ನಾನೇನಾಗಬೇಕಿತ್ತು? ನೀನೊಬ್ಬ ಸರ್ಕಾರಿ ನೌಕರಿ ಸೇರಬೇಕೆಂಬುದೇ ನಮ್ಮ ಆಸೆ ಆಗಿತ್ತಪ್ಪ. ಅಣ್ಣ ಅತ್ತಿಗೆ ಇಷ್ಟು ದಿನ ನನ್ನನ್ನು ಕಷ್ಟಪಟ್ಟು ಓದಿಸಿದಕ್ಕೂ ಸಾರ್ಥಕವಾಯಿತು ನನ್ನ ಜೀವನ. ಇದೇನಪ್ಪ ಶ್ರೀಧರ, ಹೀಗೆ ಮಾತನಾಡುತ್ತಿರುವೆ? ನಾನೊಬ್ಬ ಅಣ್ಣನಾಗಿ ನನ್ನ ತಮ್ಮನಿಗೆ ಮಾಡಬೇಕಾದ ಕರ್ತವ್ಯ ಮಾಡಿದ್ದೇನೆ ಅಷ್ಟೇ. ಅಣ್ಣ, ನಿಮ್ಮ ಆಸೆಯ ಪ್ರಕಾರ ನಾನೇನಾಗಬೇಕಿತ್ತು? ನೀನೊಬ್ಬ ದೊಡ್ಡ ಅಧಿಕಾರಿ ಆಗ್ಬೇಕೆಂಬುದೇ ನಮ್ಮ ಆಸೆ ಆಗಿತ್ತಪ್ಪ. ಅತ್ಯಮ್ಮ, ಆ ಆಸೆ ಇಂದು ನೆರವೇರಿತಮ್ಮ, ನೆರವೇರಿತು. ಸಂತೋಷ ಸೋದರ, ಸಂತೋಷ. ಅಣ್ಣ, ನಿಮ್ಮ ಆಸೆಯಂತೆ ನನಗೆ ಸರ್ಕಾರಿ ನೌಕರಿ ಒದಗಿ ಬಂದಿದೆ ಅಣ್ಣ, ಒದಗಿ ಬಂದಿದೆ. ಸಂತೋಷಪ್ಪ ಸೋದರ, ಸಂತೋಷ. ಈ ಸಂತೋಷದ ಸುದ್ದಿಯನ್ನು ಹೇಳುವುದಕ್ಕೆ ಇಷ್ಟೊಂದು ಸತಾಯಿಸಿದೆಯಲ್ಲ. ಅಣ್ಣ ಅತ್ತಿಗೆ, ನಾನು ನೌಕರಿಗೆ ಸೇರಬೇಕಾದರೆ ನಿನ್ನ ತಂದೆ ತಾಯಿಯಿಂದ ಸಹಿ ಮಾಡಿಸಿಕೊಂಡು ಬಾ ಎಂದಾದರೆ, ಆದರೆ ಆ ದುರ್ವಿಧಿಯಲ್ಲಿ ಕಿತ್ತ ಹೇಗಿದೆ ನೋಡಣ್ಣ. ನಾವು ಚಿಕ್ಕಂದಿನಿಂದಾಗಲೇ ನಮ್ಮ ತಂದೆ ತಾಯಿಯನ್ನು ಕಳೆದುಕೊಂಡ ಅನಾಥರು. ತಂದೆ ತಾಯಿಯ ಸ್ಥಾನದಲ್ಲಿ ನೀವೇ ಇರುವಾಗ ನನ್ನ ತಂದೆ ತಾಯಿಗಳು ನೀವೇ ಅಣ್ಣ, ನೀವೇ ನನ್ನ ತಂದೆ ತಾಯಿಗಳು. ಇದೇನಪ್ಪ ಸೋದರ, ಹೀಗೆ ಮಾತನಾಡುತ್ತಿರುವೆ? ನನ್ನ ತಮ್ಮನ ಜೀವನಕ್ಕೆ ಒಂದು ದಾರಿ ಆಗುತ್ತದೆ ಎಂದರೆ ಒಂದೇ ಸಹಿಯಕ್ಕಪ್ಪ ನಿನಗೆ 100 ಸಹಿ ಮಾಡುತ್ತೇನೆ. ಸೀತಾ, ನೀನು ಸಹಿ ಮಾಡಲಿ. ತಮ್ಮ ಸೋದರ, ಹಣವಂತನಾಗದಿದ್ದರೂ ಗುಣವಂತನಾಗಿ ಬಾಳಬೇಕು, ವಿದ್ಯಾವಂತನಾಗದಿದ್ದರೂ ನೀತಿವಂತನಾಗಿ ಬಾಳಬೇಕು. ಹಾಗೆ ಈ ಭೂತಾಯಿಯನ್ನು ನಂಬಿ ಬದುಕುತ್ತಿರುವ ನಾವು ಮಣ್ಣಿನ ಜೊತೆ ಸೇರಿ ಗುದ್ದಾಡಿ ಚಿನ್ನವನ್ನೇ ಬೆಳೆಯಬೇಕು ಹೊರತು ದುಷ್ಟರ ಜೊತೆ ಸೇರಿ ಕಸ ಬೆಳೆಯಬಾರದಪ್ಪ, ಕಸ ಬೆಳೆಯಬಾರದು. ಅಣ್ಣ, ನಿನ್ನ ಆಚಾರ ವಿಚಾರ ನನಗೆ ಬೇಕಾಗಿಲ್ಲ. ಯಾಕಪ್ಪ ಸೋದರ, ಹೀಗೇಕೆ ಮಾತನಾಡುತ್ತಿರುವೆ? ಅಣ್ಣ ಧರಮಣ್ಣ, ಅತ್ತಿಗೆ ಸೀತಾ ಮಾತೆ, ನಿನ್ನ ತಮ್ಮನಾಗಿ ನಿನ್ನ ಮೈದುನನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಯಿತು ಇಂದಿಗೆ ನನ್ನ ಜೀವನ. ಯಾಕಪ್ಪ ಮೈದುನ, ಯಾಕೆ ಈ ರೀತಿ ಮಾತನಾಡ್ತಿರುವೆ? ನಿಮ್ಮಣ್ಣನವರು ಕಷ್ಟಪಟ್ಟು ಬೆವರು ಸುರಿಸಿ ನಿನ್ನನ್ನು ಇಲ್ಲಿವರೆಗೂ ಓದಿಸಿದ್ದಾರೆ. ಅವರಿಗೆ ಈ ರೀತಿ ಮಾತನಾಡುವುದು ಸರಿ ಏನಪ್ಪ? ಅತ್ತಿಗೆ, ನಿಮ್ಮ ಬುದ್ಧಿ ಮಾತು ನನಗೆ ಬೇಕಾಗಿಲ್ಲ. ಈ ಮನೆಯಲ್ಲಿ ನಿಮಗೆ ಜಾಗವಿಲ್ಲ ಅಷ್ಟೇ. ಇದೇನಪ್ಪ ಶ್ರೀಧರ, ಹೀಗೆ ಮಾತನಾಡುತ್ತಿರುವೆ? ಈ ನಿನ್ನ ಮಾತು ಕೇಳಿ ಎದೆಗೆ ಚೂರಿ ಚುಚ್ಚಿದಂತಾಗುತ್ತದಪ್ಪ ಈ ನನ್ನ ಮನಸ್ಸು. ನೀನೇನೇ ಹೇಳಿದರೂ ನನ್ನ ಮನಸ್ಸು ಕರಗೋದಿಲ್ಲ. ನಿನ್ನ ಕಣ್ಣೀರಿಗೆ ಕರುಣೆ ತೋರಿಸಲು ನಾನೇನು ಕರುಣಾಮಯನೂ ಅಲ್ಲ. ಇನ್ ಮುಂದೆ ನೀನು ಬೀದಿ ವಿಕಾರಿ. ಏನಪ್ಪ ಇದೇನಪ್ಪ ನೀನು ಆಡುವ ಮಾತು? ಮೈದುನ
ಯಾರು ನಿಮ್ಮ ಮೈದುನ? ಮೋಸದಿಂದ ಮನೆ ಬಿಟ್ಟು ಹೊರಗೆ ಹೋದನಲ್ಲ ಅವನು ನಿಮ್ಮ ಮೈದುನ. ಈ ಇಡೀ ಸರ್ವ ಆಸ್ತಿಯ ಸಮರ್ಥನ ಹೆಸರಿಗೆ ಮಾಡಿ ನನ್ನನ್ನು ಬೀದಿ ಬಿಕಾರಿ ಮಾಡಬೇಕೆಂದಿರಲ್ಲ ನೀವು. ಅದಕ್ಕಾಗಿ ನಾನೇ ಅವನನ್ನು ಮನೆ ಬಿಟ್ಟು ಹೊರಗೆ ಓಡಿಸಿದೆ. ನಾಳೆ ನೀವು ಈ ಸರ್ವ ಆಸ್ತಿಯನ್ನು ಆ ಸಮರ್ಥನಿಗೆ ಹೆಸರು ಮಾಡಿದರೆ ನಾನು ಬೀದಿ ಬಿಕಾರಿ ಆಗಬೇಕಾಗಿತ್ತು. ಅದಕ್ಕಾಗಿ ನಿಮ್ಮಿಬ್ಬರ ಕೈಯಿಂದಲೇ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡು ಬಿಟ್ಟೆ. ನಡೆಯರೆ ಇನ್ನು ಮನೆಯಿಂದ ಆಚೆಗೆ. ಸೋದರ, ಚಿಕ್ಕವನಿಂದಾಗಿದ್ದು ಹಿಡಿದು ದೊಡ್ಡವನಾಗಿ ಬೆಳೆಸಿದ ಈ ದೇಹವನ್ನು ಇಂದು ಒದ್ದೆ ಹೊರಗಾಕ ಬೇಡಪ್ಪ, ನಿನ್ನ ಕಾಲಿಗೆ ಬೀಳುತ್ತೇನೆ. ಸರಿ ಆಚೆ ಬೀಡೆ. ನೀನೇನೆ ಅಂಗಲಾಚಿ ಬೇಡಿಕೊಂಡರೂ ನನ್ನ ಮನಸ್ಸು ಕರಗೋದಿಲ್ಲ. ಯಾಕೆ ಚಿಕ್ಕಪ್ಪ ಅಪ್ಪನನ್ನು ಒದಿತಿದ್ಯಾ? ಸರಿ, ನೀನು ಇನ್ನು ಹಾಲು ಕುಡಿಯುವ ಹಸಿಗೋಸು, ನಿನಗೇನು ತಿಳಿಯೋದಿಲ್ಲ. ಶ್ರೀಧರ, ಆ ಚಿಕ್ಕ ಮಗುವನ್ನು ತಳ್ಳಬೇಡಪ್ಪ, ತಳ್ಳಬೇಡ. ಆ ದೇವರು ನನ್ನ ಹಣೆ ಬರದಲ್ಲಿ ಹೀಗೆ ಬರೆದು ಕಳಿಸಿರಬಹುದು ಅನಿಸುತ್ತೆ. ವಿಧಿಯಲ್ಲಿ ಕಿತ್ತ ಬಲ್ಲವರು ಯಾರು? ಸೋದರ, ಕೊನೆಯದಾಗಿ ನಿನ್ನಲ್ಲಿ ಒಂದು ಮಾತು ಕೇಳುವೆ. ಇಲ್ಲ ಅನ್ನದೆ ನಡೆಸಿಕೊಡಪ್ಪ, ಇಲ್ಲ ಅನ್ನದೆ ನಡೆಸಿಕೊಡು. ಅದೇನದು ಹೇಳಬೇಕೋ ಬೇಗನೆ ಹೇಳಿ ತೊಲಗು. ತಮ್ಮ, ಚಿಕ್ಕವನಿಂದ ಹಿಡಿದು ದೊಡ್ಡವರಾಗಿ ಬೆಳೆದ ಈ ಮನೆಯಲ್ಲಿ ಕೊನೆಯ ಸಾರಿ ಒಂದು ತುತ್ತು ಊಟನಾದ್ರೂ ಮಾಡಿ ಹೋಗುತ್ತೀವಪ್ಪ. ಬೇಡ ಬೇಡ, ಇನ್ನೊಂದು ಸಲ ನಿನ್ನ ಕಾಲಿಗೆ ಬೀಳುತ್ತೇನೆ. ತೂ ಸರಿ ಆಚೆ ಪೀಡೆ. ನಿನಗೆ ಮತ್ತೆ ಮತ್ತೆ ಹೇಳಬೇಕಣಲೇ. ಒದಿ ಬಿಡ. ಚಿಕ್ಕಂದಿನಿಂದ ನಿನ್ನನ್ನು ಹೆತ್ತ ತಾಯಿಯಂತೆ ಜೋಪಾನ ಮಾಡಿರುವ ಈ ದೇಹದ ಮೇಲೆ ದೌರ್ಜನ್ಯ ಮಾಡಬೇಡ. ತಿನ್ನೋದಕ್ಕೆ ಅನ್ನ, ಉಟ್ಟುಕೊಳ್ಳೋದಕ್ಕೆ ಬಟ್ಟೆ ಇಲ್ಲದಿದ್ರೂ ಪರವಾಗಿಲ್ಲ. ನನ್ನ ತಮ್ಮಂದಿರು ಸುಖವಾಗಿರ್ಬೇಕು ಅಂತ ಇಲ್ಲಿವರೆಗೂ ಕಷ್ಟಪಟ್ಟು ನಿನ್ನನ್ನು ಓದಿಸೋದಕ್ಕೆ ಸಾರ್ಥಕವಾಯ್ತಪ್ಪ. ನಿಮ್ಮ ಅಣ್ಣನವ್ರ ಜನ್ಮ ಸಾರ್ಥಕವಾಯ್ತಪ್ಪ. ಹೋಗಲಿ ಬಿಡು ಸೀತಾ, ಮಾತು ಹೀಗೇಕೆ? ವಿಷ ತುಂಬಿದ ಸರ್ಪಕ್ಕೆ ಎಷ್ಟೇ ಹಾಲೆರೆದರು ಅದು ವಿಷಕಾರದೆ ಬಿಡುತ್ತಾ ಸೀತಾ, ಬಿಡುತ್ತಾ. ಹಾ ಸೀತಾ, ಕುಮಾರ, ನಡೆಯಿರಿ ಮನೆಯಿಂದ. ಇಂದಿಗೆ ಈ ಮನೆ ಋಣ ಮುಗಿದ್ದು ನಮ್ಮದು. ನಿಲ್ಲು ಧರ್ಮಣ್ಣ. ನೀನು ತೊಟ್ಟ ಅರಿವೆ, ನಿನ್ನ ಹೆಂಡತಿ ತೊಟ್ಟ ಆಭರಣ ಕೂಡ ನನ್ನದು. ಅದನ್ನು ಬೆಚ್ಚಿಟ್ಟು ಹೊರಡು. ಆಯ್ತಪ್ಪ ಸೋದರ, ಹೋಗಿ ಬಿಚ್ಚಿಟ್ಟು ಹೋಗುತ್ತೇವೆ. ಅಳುವಾಗ ಯಾರು ಇಲ್ಲ, ಲಗುವಾಗ ಎಲ್ಲ ಕಂಠರು, ಅಳುವಾಗ ಯಾರು ಇಲ್ಲ. ನೀರಲ್ಲಿ ನಿನ್ನ ನಡೆಸಿ ನಡುವ ಕೊಡುವ ವಿಷಾದ. ಎಲ್ಲೆಲ್ಲೋ ಲೋಕವೇ, ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೋ ಶೋಕವೇ, ನೀನೆಲ್ಲಿ ನಡೆವೆ ಘೋರ. ಹೆಂಡ, ಎಣ್ಣೆ, ಹಣ, ಇದೇ ನನ್ನ ಮುಂದಿನ ಜೀವನ.